ಬರುವ ಅಮಾವಾಸ್ಯೆ ನಿನ್ನ ಸಾವೂ ಶತಸಿದ್ಧ. ಪ್ರಕೃತಿಯಲ್ಲಿ ತೇಲಿ ಬಂದ ಅನಾಮಧೇಯ ಕೂಗು ಅವನ ಮೈಮನವನ್ನು ಭಯಭೀತಗೊಳಿಸಿತ್ತು. ಬಹಳ ವರ್ಷಗಳ ಹಿಂದೆ ಹಿಮಾಲಯ ಪರ್ವತಗಳ ನೆರಳಲ್ಲಿ ಆವರಿಸಿಕೊಂಡಿದ್ದ ಒಂದು ಮರೆತು ಹೋದ ಹಳ್ಳಿ ಇತ್ತು. ಆ ಹಳ್ಳಿಯ ಅಂಚಿನಲ್ಲಿ ಕಾಡಿನೊಳಗೆ ಯಾರೂ ಹತ್ತಿರ ಹೋಗದ ಹಳೆಯ ಮಠವೊಂದು ನಿಂತಿತ್ತು. ಮಠದೊಳಗೆ ವಾಸ ಮಾಡುತ್ತಿದ್ದವನು ತ್ರಿವಿಕ್ರಮ ಎಂಬ ಮಂತ್ರವಾದಿ. ತ್ರಿವಿಕ್ರಮನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಬಾಲ್ಯದಿಂದಲೇ ಅವನಿಗೆ ಮಂತ್ರತಂತ್ರಗಳ ಮೇಲೆ ಒಂದು ರೀತಿಯ ಆಸಕ್ತಿ ಇತ್ತು. ಅವನ ತಂದೆ ತಾಯಿ ಅತೀ ಬಡವರು. ಆದರೆ ಅವನು ಬಡತನವನ್ನು ತಾಳಲಿಲ್ಲ. ತನ್ನ ಮನಸ್ಸಿನಲ್ಲೇ ಒಂದು ಶಪಥ ಮಾಡಿದ್ದ. ನಾನು ಒಮ್ಮೆ ಈ ಜಗತ್ತಿನಲ್ಲೇ ಅತೀ ಶಕ್ತಿಶಾಲಿ, ಅತೀ ಶ್ರೀಮಂತನಾಗುತ್ತೇನೆ ಎನ್ನುವ ಮಹಾದಾಸೆ ಇಟ್ಟುಕೊಂಡಿದ್ದ. ಹುಡುಗನಾಗಿದ್ದಾಗ ಅವನು ಗುರುಗಳನ್ನು ಬಿಟ್ಟು ಕಾಡು ಮಠಗಳಲ್ಲಿ ಸಂಚರಿಸುತ್ತಾ ತಂತ್ರಮಂತ್ರ ಕಲಿತುಕೊಂಡ. ಕೆಲವೊಮ್ಮೆ ಅವನು ಸ್ಮಶಾನಗಳಲ್ಲಿ ತಪಸ್ಸು ಮಾಡುತ್ತಿದ್ದ. ಚಂದ್ರಗ್ರಹಣದ ರಾತ್ರಿ ಅವನು ಉರಿ ಬೆಂಕಿಯೊಳಗೆ ಕುಳಿತುಕೊಂಡು ಮಂತ್ರ ಪಠಿಸುತ್ತಿದ್ದ. ಪ್ರೇತಗಳು ಅವನನ್ನು ನೋಡಿದರೆ ಓಡಿ ಹೋಗುತ್ತಿದ್ದರು. ಅವನ ತಪಸ್ಸು ಅವನಿಗೆ ಹಲವು ಶಕ್ತಿಗಳನ್ನು ಕೊಟ್ಟಿತು. ಕತ್ತಲಿನಲ್ಲಿ ನೋಡಬಲ್ಲ ಶಕ್ತಿ, ಪ್ರೇತಾತ್ಮಗಳನ್ನು ತನ್ನ ಆಜ್ಞೆಗೆ ಒಳಪಡಿಸುವ ಶಕ್ತಿ, ಪ್ರಕೃತಿಯ ಕೆಲವೆಲ್ಲ ಅಂಶಗಳನ್ನು ನಿಯಂತ್ರಿಸುವ ಶಕ್ತಿ. ಆದರೆ ಒಂದು ಶಕ್ತಿಯೂ ಅವನ ಹೃದಯದ ಲೋಭವನ್ನು ತಣಿಸಲಿಲ್ಲ. ಅವನಿಗೆ ಬೇಕಾಗಿದ್ದದ್ದು ಅಸಂಖ್ಯ ಚಿನ್ನ, ಬೆಳ್ಳಿ, ಅಮರತ್ವ ಮತ್ತು ನಿಗೂಢ ನಿಧಿ. ಒಂದು ಅಮಾವಾಸ್ಯೆಯ ರಾತ್ರಿ ಕಾವೇರಿ ನದಿಯ ತೀರದಲ್ಲಿ ಅವನು ದೊಡ್ಡ ಹವನವನ್ನೇ ಹಮ್ಮಿಕೊಂಡಿದ್ದ. ಬೆಂಕಿಯ ಜ್ವಾಲೆಗಳು ಆಕಾಶಕ್ಕೆ ತಾಗುತ್ತಿದ್ದವು. ಕತ್ತಲೆಯ ನಡುವೆ ಕೇವಲ ಮಂತ್ರಗಳ ಪ್ರತಿಧ್ವನಿಯೇ ಕೇಳಿಸುತ್ತಿತ್ತು. ಕಪ್ಪು ಹಕ್ಕಿಗಳು ಗಾಳಿಯಲ್ಲಿ ಸದ್ದು ಮಾಡುತ್ತಾ ಹಾರುತ್ತಿದ್ದವು. ತ್ರಿವಿಕ್ರಮನು ಕಪ್ಪು ಬಟ್ಟೆ ತೊಟ್ಟು ತ್ರಿಶೂಲ ಹಿಡಿದು ಜಪ ಮಾಡುತ್ತಿದ್ದ. ಅಕಸ್ಮಾತ್ ಆ ಬೆಂಕಿಯಿಂದಲೇ ಒಂದು ದಿವ್ಯ ಶಬ್ದ ಹೊರಹೊಮ್ಮಿತು. ತ್ರಿವಿಕ್ರಮ, ನಿನ್ನ ಬಯಕೆ ನನಗೆ ಗೊತ್ತಿದೆ. ಶಿವನ ದೇವಾಲಯದ ಗರ್ಭಗುಡಿಯ ಕೆಳಗೆ ಅಡಗಿರುವ ನಿಧಿಯೇ ನಿನ್ನ ಕನಸಿನ ಸಂಪತ್ತು. ಆದರೆ ಎಚ್ಚರ, ಆ ನಿಧಿಯತ್ತ ಹೋಗುವ ದಾರಿಯಲ್ಲಿ 100 ಅಡೆತಡೆಗಳು ಇವೆ. ಮಾನವನ ಶಕ್ತಿಯಿಂದ ಅಲ್ಲ, ಹೃದಯದ ಶುದ್ಧಿಯಿಂದ ಮಾತ್ರ ಅದು ಸಿಗುತ್ತದೆ. ಆ ದಿವ್ಯನಾದ ಕೇಳುತ್ತಿದ್ದಂತೆ ಆಕಾಶವೇ ನಿಂತಂತೆ ಆಯಿತು. ಗಾಳಿ ನಿಶ್ಚಲವಾಗಿ ನಿಂತಿತು. ತ್ರಿವಿಕ್ರಮ ತಲೆ ಎತ್ತಿ ನಕ್ಕನು. ಹೃದಯದ ಶುದ್ಧಿ, ನನಗೆ ಶಕ್ತಿಯೂ ಮಂತ್ರವೂ ಇದೆ. 100 ಅಡೆತಡೆಗಳೇ ಆಗಲಿ, 1000 ಅಡೆತಡೆಗಳೇ ಆಗಲಿ, ನಾನು ಅದನ್ನೇ ಗೆಲ್ಲುತ್ತೇನೆ. ಅವನ ನಗುವಿನಲ್ಲಿ ಅಹಂಕಾರ ಮತ್ತು ಗರ್ವದ ಗರ್ಜನೆ. ಅವನ ಕಣ್ಣುಗಳಲ್ಲಿ ಕೆಂಪು ಬೆಂಕಿಯ ಹೊಳಪು ತೋರಿತು. ದಾಹ, ದುರಾಸೆ ಮತ್ತು ಹುಚ್ಚುತನ. ಆ ದಿನದಿಂದ ಅವನ ಜೀವನದ ಗುರಿಯೇ ಒಂದು: ಶಿವನ ದೇವಾಲಯದ ನಿಧಿ ಪಡೆಯುವುದು. ಅವನ ಹೃದಯದಲ್ಲಿ ಕತ್ತಲೆಯ ವಾಗ್ದಾನ ಮೂಡಿತು. ಬೆಳಗಿನ ಜಾವ ಮಂಜು ಮುಸುಕಿದ ಪರ್ವತಗಳೊಳಗೆ ತ್ರಿವಿಕ್ರಮನು ಹೊರಟ. ಅವನ ಜೊತೆ ಒಂದು ಕಪ್ಪು ಹಕ್ಕಿ. ಅದು ಅವನ ಆತ್ಮಸಖಿ. ಆ ಹಕ್ಕಿಯ ಕಣ್ಣುಗಳಲ್ಲಿ ನಿಗೂಢ ಬುದ್ಧಿಯ ಹೊಳಪು. ಅದು ಅವನಿಗೆ ದಾರಿ ತೋರಿಸಬೇಕಾಗಿತ್ತು. ಪ್ರಯಾಣ ಸುಲಭವಾಗಿರಲಿಲ್ಲ. ದಟ್ಟ ಕಾಡಿನೊಳಗೆ ಅಳಿಲುಗಳು, ಹಾವುಗಳು, ಅಡವಿ ಪ್ರಾಣಿಗಳು ಎಲ್ಲವೂ ಅವನ ಮುಂದೆ ಬಂದವು. ಆದರೆ ತ್ರಿವಿಕ್ರಮನು ಮಂತ್ರೋಚ್ಚಾರಣೆ ಮಾಡುವಷ್ಟರಲ್ಲಿ ಅವು ಎಲ್ಲವೂ ಓಡಿ ಹೋಗುತ್ತವೆ. ಆದರೆ ಕೆಲವೇ ಗಂಟೆಗಳಲ್ಲಿ ಅವನು ಒಂದು ವಿಚಿತ್ರ ಅನುಭವ ಮಾಡಿದ. ಕಾಡಿನಲ್ಲಿ ಹೆಜ್ಜೆ ಹಾಕುತ್ತಿದ್ದಂತೆಯೇ ನೆಲ ಕಂಪಿಸಿತು. ಮರಗಳು ಗಾಳಿಯಲ್ಲಿ ತೂಗಿದವು. ಮುಂದೆ ಒಂದು ಭಯಾನಕ ನಾಗ ತನ್ನ ಬಾಯಿ ತೆರೆದು ಬೆಂಕಿ ಉಗುಳಿತು. ಯಾರೂ ಈ ದಾರಿಯಲ್ಲಿ ಹೋಗಬಾರದು ಎಂದು ನಾಗ ಗರ್ಜಿಸಿತು. ತ್ರಿವಿಕ್ರಮನು ಜೋರಾಗಿ ಮಂತ್ರ ಪಠಿಸಿ ತನ್ನ ತ್ರಿಶೂಲವನ್ನು ಎತ್ತಿದ. ಆ ತ್ರಿಶೂಲದಿಂದ ಹೊಳೆದ ಜ್ವಾಲೆ ನಾಗನ ಕಣ್ಣುಗಳನ್ನು ಸುಟ್ಟು ಹಾಕಿತು. ನಾಗ ಕಿರುಚಿ ನೆಲಕ್ಕಪ್ಪಳಿಸಿತು. ತ್ರಿವಿಕ್ರಮನಕ್ಕಹ, ಇದು ಮೊದಲ ಅಡೆತಡೆ ಅಷ್ಟೇ. ಮುಂದೆ ಇನ್ನಷ್ಟು ಸವಾಲುಗಳನ್ನು ನಾನು ಜಯಿಸಲೇಬೇಕಿದೆ. ತ್ರಿವಿಕ್ರಮನು ಪ್ರೇತಗಳನ್ನು, ನಾಗನನ್ನೂ ಸೋಲಿಸಿ ಇನ್ನೂ ಆಳವಾದ ಕಾಡಿನೊಳಗೆ ಕಾಲಿಟ್ಟ.
ಕಾಡು ಈಗ ಅಸಹಜವಾಗಿ ನಿಶ್ಶಬ್ದವಾಗಿತ್ತು. ಗಾಳಿಯೇ ಇಲ್ಲದಂತಿತ್ತು. ಮರಗಳ ಎಲೆಗಳು ಚಲಿಸದೆ ನಿಂತಿದ್ದವು. ಅವನ ಕಪ್ಪು ಹಕ್ಕಿ ಕೂಕ್ ಎಂದು ಕೂಗಿ ಅವನ ಭುಜದ ಮೇಲೆ ಇಳಿದುಕೊಂಡಿತು. ತ್ರಿವಿಕ್ರಮನು ತನ್ನ ಕೈಯಿಂದ ಅದರ ತಲೆ ಸವರುತ್ತಾ, ನಾವು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೇವೆ. ಈ ನಿಶ್ಶಬ್ದವೇ ನನಗೆ ಗುರುತು. ನಿಧಿ ಹತ್ತಿರದಲ್ಲಿದೆ. ಆದರೆ ಏಕಾಏಕಿ ಅವನ ಮುಂದೆ ನಿಂತಿದ್ದ ಒಂದು ದೊಡ್ಡ ವಟವೃಕ್ಷ ತನ್ನ ಬೇರುಗಳನ್ನು ನೆಲದಿಂದ ಎತ್ತಿಕೊಂಡಿತು. ಮರದ ಕೊಂಬೆಗಳು ಸರ್ಪಗಳಂತೆ ತಿರುಗುತ್ತಾ ಅವನ ದಾರಿಯನ್ನು ಮುಚ್ಚಿದವು. ಮರದ ಬಾಯಿಯಂತಿದ್ದ ಬಿರುಕು ಬಿಚ್ಚಿಕೊಂಡಿತು. ಹೇ ಮಂತ್ರವಾದಿ ಎಂದು ವಟವೃಕ್ಷದ ಘನ ಶಬ್ದ ಗರ್ಜಿಸಿತು. ನೀನು ಯಾರು ಎಂದುಕೊಂಡಿದ್ದೀಯಾ? ಪ್ರತಿ ಜೀವಂತ ಪ್ರಾಣಿಯು ಕಥೆ ಹೇಳುತ್ತದೆ. ಆದರೆ ನಿನ್ನ ಮನಸ್ಸು ಲೋಭದಿಂದ ತುಂಬಿದೆ. ನೀನು ನಿಧಿ ಪಡೆಯಲು ಯೋಗ್ಯನಲ್ಲ. ತ್ರಿವಿಕ್ರಮ ನಕ್ಕನು. ಮರವೇ ಮಾತಾಡುತ್ತಿದೆ. ನಿನಗೆ ಶಕ್ತಿ ಇರಬಹುದು, ಆದರೆ ನಾನು ಮಂತ್ರವಾದಿ. ನನ್ನನ್ನು ತಡೆಯುವುದು ಸುಲಭವಲ್ಲ. ಅವನು ಮಂತ್ರ ಜಪಿಸಿದ. ಬೆಂಕಿಯ ಹೊಳೆ ಆ ಮರದ ಬೇರುಗಳಿಗೆ ಅಪ್ಪಳಿಸಿತು. ಆದರೆ ವಟವೃಕ್ಷ ಬೆಂದಿಲ್ಲ. ಬದಲಿಗೆ ತನ್ನ ಸಾವಿರಾರು ಬೇರುಗಳನ್ನು ಹಾವಿನಂತೆ ಚಾಚಿಕೊಂಡಿತು. ಅವು ತ್ರಿವಿಕ್ರಮನ ಕೈ ಕಾಲುಗಳನ್ನು ಹಿಡಿದು ಎಳೆದವು. ವಟವೃಕ್ಷ ಹೇಳಿತು, ನೀನು ಮುಂದೆ ಹೋಗಬೇಕೆಂದ್ರೆ ನನಗೆ ಸತ್ಯ ಉತ್ತರ ನೀಡಬೇಕು. ಜೀವನದಲ್ಲಿ ಅತ್ಯಮೂಲ್ಯವಾದ ನಿಧಿ ಯಾವುದು? ಚಿನ್ನವೋ, ಬೆಳ್ಳಿಯೋ ಅಥವಾ ಶಕ್ತಿ? ತ್ರಿವಿಕ್ರಮನು ತಕ್ಷಣ ಉತ್ತರಿಸಿದ, ಶಕ್ತಿ. ಶಕ್ತಿ ಇದ್ದರೆ ಚಿನ್ನ, ಬೆಳ್ಳಿ ಎಲ್ಲವನ್ನೂ ಪಡೆಯಬಹುದು. ಮರ ನಕ್ಕಿತು, ಆದರೆ ಅದರ ನಗು ದುಃಖಭರಿತವಾಗಿತ್ತು. ಅಯ್ಯೋ ಮನುಜ, ನಿನ್ನ ಮನಸ್ಸು ಇನ್ನೂ ಕತ್ತಲೆಯಲ್ಲೇ ಇದೆ. ನಿಜವಾದ ನಿಧಿ ಪ್ರೀತಿ, ದಯೆ, ಜ್ಞಾನ ಇವು. ಆದರೆ ನಿನ್ನ ಉತ್ತರ ತಪ್ಪು. ಆದರೂ ನಿನ್ನನ್ನು ಬಿಡುತ್ತೇನೆ, ಏಕೆಂದರೆ ನೀನು ಮುಂದೆ ಹೋಗಿ ನಿನ್ನ ತಪ್ಪಿನ ಬೆಲೆಯನ್ನು ತರಬೇಕಾಗಿದೆ. ಮರವು ತನ್ನ ಬೇರುಗಳನ್ನು ಬಿಟ್ಟಿತು. ತ್ರಿವಿಕ್ರಮ ಉಸಿರಾಡಿ ನಿಂತ. ಈ ಮೂಢ ಮರ ನನಗೆ ಉಪದೇಶ ಕೊಡುತ್ತಿದೆಯಾ? ನಿಜವಾದ ನಿಧಿ ಶಕ್ತಿ ಅಷ್ಟೇ. ಮುಂದೆ ಹೋದರೆ ಅದು ನನಗೆ ಸಿಗುತ್ತದೆ ಎಂದುಕೊಂಡ. ಕಾಲಚಕ್ರದ ಗುಹೆ. ಕೆಲವು ಗಂಟೆಗಳ ನಡೆದು ತ್ರಿವಿಕ್ರಮನು ಕಲ್ಲುಗಳಿಂದ ಸುತ್ತುವರೆದ ಒಂದು ದೊಡ್ಡ ಗುಹೆಯ ಎದುರು ತಲುಪಿದ. ಅದರ ಬಾಗಿಲಿನ ಮೇಲೆ ಅಸ್ಪಷ್ಟವಾದ ಲಿಪಿ ಕೆತ್ತಲಾಗಿತ್ತು. ಇಲ್ಲಿ ಕಾಲ ನಿಲ್ಲುವುದಿಲ್ಲ. ಪ್ರವೇಶಿಸಿದವನು ತನ್ನ ಭೂತ, ವರ್ತಮಾನ, ಭವಿಷ್ಯವನ್ನು ಕಾಣಲೇಬೇಕು. ಅವನ ಕಣ್ಣುಗಳು ಹೊಳೆಯಿತು. ಇದೇ ಆ ಕಾಲಚಕ್ರದ ಗುಹೆ. ಇಲ್ಲಿ ನನಗೆ ನಿಧಿಯ ದಾರಿಯ ಗುರುತು ಸಿಗಬಹುದು. ಅವನು ಗುಹೆಗೆ ಕಾಲಿಟ್ಟ. ತಕ್ಷಣವೇ ಅವನ ಸುತ್ತಲಿನ ಬೆಳಕು ಬದಲಾಗಿತು. ನೆಲವು ಕಣ್ಣೆದುರೇ ಆಕಾಶದಂತೆ ತಿರುಗತೊಡಗಿತು. ಗೋಡೆಗಳಲ್ಲಿ ಹಳೆಯ ಚಿತ್ರಗಳು ಮೂಡಿದವು. ಅವನ ಶೌರ್ಯ ಕಂಡು ಪ್ರತ್ಯಕ್ಷವಾದ ಅಸುರರು ಬಂಧನವಾಗಿದ್ದ ಶಿವನ ದೇವಾಲಯದ ನಿಧಿಯನ್ನು ತೋರಿಸಿದರು. ಅಹಂಕಾರದಿಂದ ನಿಧಿಯನ್ನು ತೆಗೆದುಕೊಂಡವನು ಅವರಿಗೇ ವಂದಿಸಿ ಹೊರಟಾಗ ರಾಕ್ಷಸ ಘರ್ಜಿಸಿದ, ಇದು ಆರಂಭ, ಅಂತ್ಯವಲ್ಲ ತ್ರಿವಿಕ್ರಮ. ನಿಧಿಯನ್ನು ಪಡೆದು ಬಂಧನದಲ್ಲಿದ್ದ ಶಿವನನ್ನು ಬಂಧಮುಕ್ತನನ್ನಾಗಿ ಮಾಡಿದ್ದೀಯಾ. ಇದರ ಫಲ ನೀನು ಅನುಭವಿಸಿಯೇ ಅನುಭವಿಸುತ್ತೀಯ. ರಾಕ್ಷಸರ ಎಚ್ಚರಿಕೆಗೆ ವ್ಯಂಗ್ಯವಾಗಿ ನಕ್ಕು ಅಲ್ಲಿಂದ ಹೋಗಿದ್ದ. ಬರುವ ಅಮಾವಾಸ್ಯೆ ನಿನ್ನ ಸಾವೂ ಶತಸಿದ್ಧ. ಪ್ರಕೃತಿಯಲ್ಲಿ ತೇಲಿ ಬಂದ ಅನಾಮಧೇಯ ಕೂಗು ಅವನ ಮೈಮನವನ್ನು ಭಯಭೀತಗೊಳಿಸಿತ್ತು.